ನನಗೆ ಈ ಐಸ್ ಕ್ರೀಮ್ ಕೊಟ್ಬಿಟ್ಟು ನೀನ್ ಯಾಕೆ ಕಪ್ ಐಸ್ ಕ್ರೀಮ್ ತಗೊಂಡಿದ್ಯಾ? ಕಣ್ಮುಂದೆ ಹೀಟರ್ ಇಟ್ಕೊಂಡು ಕುಲ್ಫಿ ತಗೊಂಡ್ರೆ ಕರ್ಗೋಗ್ಬಿಡುತ್ತೆ ಅಂತ. ಆದ್ರೂ ನೀನ್ ಲಕ್ಕಿನೇ ಕಣ. ಯಾಕೆ? ಯಾಕ ನನಗ್ ಕಾಳು ಹಾಕಕ್ಕೆ ಒಂದಿನೂ ಬೈಕಲ್ಲಿ ಬೀಟ್ ಕೊಟ್ಟು ಪೆಟ್ರೋಲ್ ವೇಸ್ಟ್ ಮಾಡಿಲ್ಲ. ನನ್ನನ್ನು ಇಂಪ್ರೆಸ್ ಮಾಡೋಕೆ ಒಂದೇ ಒಂದು ಕಾಸ್ಟ್ಲಿ ಗಿಫ್ಟ್ ಸಹ ಕೊಟ್ಟಿಲ್ಲ. ದೇವಸ್ಥಾನದಲ್ಲಿ ನನ್ನ ಪಕ್ಕ ನಿಂತ್ಕೊಂಡು ಆರತಿ ತಗೊಳ್ಳುವಾಗ ಇವಳ ಕೈ ಸ್ವಲ್ಪ ಟಚ್ ಆಗ್ಲಪ್ಪ ಅಂತ ಮಂಗಳಾರತಿ ತಟ್ಟಿಲ್ ಒಂದೇ ₹1 ಕಾಯಿನ್ ಕೂಡ ಹಾಕಿಲ್ಲ. ಎಲ್ಲಾ ಹುಡುಗರು ತಮ್ಮ ಹುಡುಗಿರ್ನ ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲಾ ಕಸರತ್ ಮಾಡ್ತಾರೆ, ಆದ್ರೆ ನೀನು ಬರೀ ಲುಕ್ ಅಲ್ಲೇ ನನ್ನಂತ ಹುಡುಗಿನ ಪಟಾಯಿಸ್ಕೊಂಡಿದ್ಯಲ್ಲ, ಅದಕ್ಕೆ. ಹಾಗೆ ನೋಡಕ್ ಹೋದ್ರೆ ನೀನ್ ನನ್ಗಿಂತ ಲಕ್ಕಿ. ಯಾಕೆ ಅಂತ ಕೇಳಿದ್ರೆ 2014 ಸತ್ಯ ಹರಿಶ್ಚಂದ್ರ ಅನ್ಸ್ಕೊಂಡ್ಬಿಡ್ತೀಯ, ಅದಕ್ಕೆ ನಾನ್ ಕೇಳಲ್ಲಪ್ಪ. ಏನ್ ಕಿಂಡಲ್ಲ? ಹೋಗ್ಲಿ ಅದ್ ಬಿಡು. ನಾನ್ ಸೀರಿಯಲ್ ಚೆನ್ನಾಗಿ ಕಾಣಿಸ್ತೀನಾ, ಚೂಡಿದಾರಲ್ಲಿ ಚೆನ್ನಾಗಿ ಕಾಣಿಸ್ತೀನಾ? ಮೋಸ್ಟ್ಲಿ ಅವೆರಡಕ್ಕಿಂತ ಬಿಗಿನ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅನ್ಸುತ್ತೆ. ನೀನ್ ತುಂಬಾ ಪೋಲಿ ಕಣೋ. ನೀನು ಏನು ಕಮ್ಮಿಲ್ಲ ಬಿಡು. ಆದ್ರೂ ನಿನ್ನಷ್ಟಿಲ್ಲಪ್ಪ. ಒಂದು ವೇಳೆ ನಾವಿಬ್ರು ಮದುವೆ ಆದ್ಮೇಲೆ ನಾನು ಇನ್ನೊಂದು ಹುಡುಗಿನ ಇಷ್ಟಪಟ್ರೆ ನೀನೇನ್ ಮಾಡ್ತೀಯಾ? ನಾನ್ ನಿಮ್ಮನ್ನ ಸಾಯಿಸ್ಬಿಟ್ಟು ಇನ್ನೊಬ್ಬನ್ ಮದ್ವೆ ಆಗ್ತೀನಿ. ಹಾಗೇನಾದ್ರು ಆದ್ರೆ ನಾನು ದೆವ್ವ ಆಗ್ಬಿಟ್ಟು ಬಂದು ನಿಮ್ಮಿಬ್ರಿಗೂ ಕ್ವಾಟ್ಲೆ ಕೊಡ್ತೀನಿ. ನೀನೇನಾದ್ರೂ ದೆವ್ವ ಆಗಿ ಬಂದ್ರೆ ನನ್ನ ಆಪ್ತ ಮಿತ್ರ ರಾಮಚಂದ್ರ ಶಾಸ್ತ್ರಿಗಳನ್ನ ಕರೆಸಿ ದಿಗ್ಬಂಧನ ಮಾಡಿಸ್ತೀನಿ. ರಾಮಚಂದ್ರ ಶಾಸ್ತ್ರಿಗಳ ಹತ್ರ ದಿಗ್ಬಂಧನ ಆಮೇಲೆ ಮಾಡಿಸಿವ್ರಂತೆ. ಇವಾಗ ನನ್ನ ತೋಳಲ್ಲಿ ಬಂಧನ ಆಗ್ಬಿಟ್ಟು ಒಂದೇ ಒಂದು ಸ್ವೀಟ್ ಕೊಡು ಚಿನ್ನ. ಸ್ವೀಟ್ ಅಲ್ಲ, ಆಮೇಲೆ ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಕೆಲವು ಕಂಡೀಷನ್ಸ್ ಇದೆ. ಸರಿ, ಏನು? ಮದ್ವೆನ ಎಲ್ಲಾದ್ರೂ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ. ಗ್ರ್ಯಾಂಡ್ ಆಗಿ ಮದ್ವೆ ಆಗಿ ದುಡ್ಡು ಖರ್ಚು ಮಾಡೋದು ಬೇಡ. ಆದ್ರೆ ಹನಿಮೂನ್ ಮಾತ್ರ ಕೊಡೈಕೆನಲ್ಲೇ. ತಥಾಸ್ತು. ಮದ್ವೆ ಆದ್ಮೇಲೆ ನಿಮ್ ಬರೋ ಸಂಬಳ ಎಲ್ಲ ನನ್ ಕೈಗೆ ಕೊಡ್ಬೇಕು. ನೋಡೋಣ. ನಿನ್ಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆಯಾ? ಇಲ್ಲ. ಆಮೇಲೆ ಎಣ್ಣೆ? ಹಾ, ಹೇರ್ ಕಟಿಂಗ್ ಹೋದಾಗ ತಲೆಗೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡಿಸ್ಕೊಂಡಿದೀನಿ. ನನ್ ತಲೆಗೆ ಹಾಕೋ ಎಣ್ಣೆ ಕೇಳಲಿಲ್ಲ, ಹೊಟ್ಟೆಗೆ ಹಾಕೊಂಡು ತಲೆ ಕಿಕ್ ಕೊಡುತ್ತಲ್ಲ ಆ ಎಣ್ಣೆ ಕೇಳಿದ್ದು. ಆ ಎಣ್ಣೆನ ಯಾವಾಗೋ ಒಂದ್ಸಲ ಚಿಲ್ಡ್ ಬಿಯರ್ ಅಷ್ಟೇ. ಚಿಲ್ಡು ಹಾಟು ಅದೆಲ್ಲ ನಂಗೆ ಗೊತ್ತಿಲ್ಲ. ಕುಡ್ಕೊಂಡ್ ಬಂದ್ರೆ ರೂಮ್ ಲಾಕ್ ಓಪನ್ ಮಾಡಲ್ಲ. ಸರಿ. ಆಮೇಲೆ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದೇ ಮಗು ಸಾಕು. ಒಂದೇ ಮಗು ಸಾಕು. ನಾನ್ ನಿನ್ ಮದ್ವೆ ಆದ್ಮೇಲೆ ಗೂಬೆ ಅಂತ ಕರಿತೀನಿ, ನೀನ್ ನನ್ ಕೋತಿ ಅಂತ ಕರಿಬೇಕು. ಸರಿ ಕೋತಿ. ಗೂಬೆ. ಅಕಸ್ಮಾತ್ ಹಳೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ತರ ನಾನೇನಾದ್ರೂ ಕಾಯಿಲೆ ಬಿದ್ದು ಸತ್ತೋದ್ರೆ ಶಾಜಹಾನ್ ತರ ನೀನ್ ನನ್ಗೊಂದು ತಾಜ್ ಮಹಲ್ ಕಟ್ಟಬೇಕು. ತಾಜ್ ಮಹಲ್ ಏನೋ ಕಟ್ಬೋದು, ಆದ್ರೆ ನಿನಗೆ ತಂಗಿನೇ ಇಲ್ವಲ್ಲ? ತಂಗಿನ? ಯಾಕೆ? ಯಾಕೆ ಅಂದ್ರೆ ಮುಮ್ತಾಜ್ ಸತ್ ಮೇಲೆ ತಾನೆ ಶಾಜಹಾನ್ ತಾಜ್ ಮಹಲ್ ಕಟ್ಸಿ ಅವಳ ತಂಗಿನೇ ಮದುವೆ ಆಗಿದ್ದು. ನಾನ್ ನಿನ್ ಹತ್ರ ಮಾತಾಡಲ್ಲ, ಹೋಗು. ಸಿಂಚು, ನನ್ನ ಕಡೆ ನೋಡು. ನಾನು ತಮಾಷೆಗೆ ಹೇಳ್ದೆ ಕಣೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸಿಂಚನ, ಈ ಕಣ್ಣು ನಿನ್ನನ್ನಲ್ದೆ ಬೇರೆ ಯಾರನ್ನೂ ನೋಡಲ್ಲ ಕಣೆ. Your attention please. Your attention please. Your attention please. ಕಿಸ್ಸು ಇಂಗ್ಲಿಷ್ ಕಿಸ್ಸು ಎಲ್ಲ ಬಿಟ್ಟು ಸೂಪರ್ ಸೂಪರ್. ಈ ಕಡೆ ಕೊಡು. ಇಳಿಸು ಪೂರೈಸ್ಬಿಡ. 1 2 3 ಒಬ್ನೇ. ಪ್ರೀಮಿಯಂ ಅಲ್ಲ, ಫುಲ್ ಸ್ಟ್ರಾಂಗು, ಲೈಟು, ಜೂಮು, ಲೈಟ್ಗೆ ಕಪ್ಪಲಿ ಕೈ ಮೌಂಟೆ. ನೀನೇ ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮಿಬ್ರು ಮಧ್ಯೆ ಬರಬೇಡಿ ಪ್ಲೀಸ್. ಲವ್ ಮದ್ವೆ ಜೋಡಿ ಜನಪದ ಚೂಟಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಮದುವೆ ಎಂಬ ಮಂದಿ ಕರೆಯೋಲೆ ಗೊತ್ತಿದ್ರೆ ಸಾಲಿವಾನ ತಗ 9/9ಕ್ಕೆ ನಡೆಯುವ ಶುಭ ಲಗ್ನದಲ್ಲಿ ನನಗೆ ಚಪ್ಪಲೆಯಲ್ಲಿ ಹೊಡೆದ ಚಿರಂಜೀವಿ ಸೌಭಾಗ್ಯವತಿ ಸಿಂಚನ ಹಾಗೂ ಚಿರಂಜೀವಿ ರಾಜೇಂದ್ರ ಚೈತನ್ ಸೂರ್ಯ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರು ನಿಶ್ಚಯಿಸುವುದರಿಂದ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ವಧುವರರನ್ನು ತೋವನಕ್ಕೆ ಕಳಿಸಬೇಕಾಗಿ ಈ ಮೂಲಕ ಮನವಿ. ತಮ್ಮ ಸುಖಾಗಮನವನ್ನು ಬಯಸುವವರು ಎಬ್ಬಿಡ್ತಿನ ಸುಖಲಿ ನಮ್ಮ ಸಂಪ್ರದಾಯ ಅಲ್ಲೇನ್ರ. ನಿಮ್ಮ ಮದುವೆಗೆ ನಮ್ಮ ಶುಭ ಕಾಮನೆಗಳು. ಯವನ ವೇಷ್ಟಕ್ಕೆ ಬರ್ತು
ಈಟಲ್ಲಿದ್ದಕ್ಕೆ ಆಟೋ ಅದಕ್ಕೆ ಕರೆಂಟ್ ಆಫ್ ಮಾಡ್ಬಿಡ್ಬೇಕು. ನೋಡು, ಸುಮ್ಮನೆ ಕಿರಿಕ್ ಬೇಡ, ಒಳ್ಳೆವನಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ, ಬೇಕು ಫ್ಯಾಮಿಲಿ ಪ್ಲಾನಿಂಗ್ ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದೇ ಮಗು ಸಾಕು. ಹನಿಮೂನ್ಗೆ ಪಾಕಿಸ್ತಾನ ಸೂಪರ್ ಪ್ಲೇಸು, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಪ್ರೆಗ್ನೆಂಟ್ ಆದ್ಮೇಲೆ ಮಕ್ಕಳು ಬೇಡ ಅಂತ ಅಬದ್ಧ ಮಾಡಿಸ್ಬಿಟ್ಟಿರ ಗುಣ ಅದಕ್ಕೆ ಮಾ ಪಾಪ. ಆಮೇಲೆ ಶುರು ಆಯ್ತವೆ ಫ್ಯಾಮಿಲಿ ಪ್ರಾಬ್ಲಮ್. ಸೋಪು ಪೇಸ್ಟು, ನಿರ್ಮಾ ಬ್ರಸ್ಸು, ಉಜಾಲ, ಗ್ಯಾಸ್ ಸಿಲಿಂಡರ್ ರೇಟು 5 ರೂಪಾಯಿ ರೈಜು. ಗೌರಿ ಹಬ್ಬಕ್ಕೆ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಅಲ್ಸಕ್ಕೆ ಅಮೌಂಟ್ ತಾಲ್ಟೇಜು. ನನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಡೈಲಿ 30 ರೂಪಾಯಿ ಟಿಪ್ಸು. ಗೆಂಡೆ ತಿಮ್ಮ ಪರಸಂದಾದ ಗೆಂಡೆ ತಿಮ್ಮ ಪಟ್ಟು ಪಿಕ್ಚರು ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್. ನಮ್ಮ ಸಂಸಾರ ಆನಂದ ಸಾಗರ. ತಿಕ್ಕಲ್ ತರ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಪ್ರೀತಿ ಅಂದ್ರೇನು, ಅದ್ರ ಪವರ್ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. 3 ದಿನ ಆಂಟಿ ಸೈಲೇಜ್ ಆಂಟಿನ ಲವ್ ಪ್ರೀತಿ ಮಾಡ್ತೀರ. ನಂಗೆ ಪ್ರೀತಿ ಅಂದ್ರೆ ಗೊತ್ತಿಲ್ವಾ? ಇವಳು ಪರ್ಮನೆಂಟ್. ನಿಂಗೆ 5 ನಿಮಿಷ ಬಂದೆ. ಚಪ್ಲಿ ಪಡಿ ಚಪ್ಲಿ ಇಲ್ಲಿ ಹೊಡೆದ್ಲು. ಫುಲ್ ಡ್ಯಾಮೇಜು, ಅನ್ಯಾಯ. ಇದನ್ನ ಕೇಳಕ್ಕೆ ಯಾರು ಇಲ್ವಾ ಇಲ್ಲಿ? ನಾನೇ ಲಾಯರು, ತುಕಾಲಿನೇ ವಿಟ್ನೆಸ್, ನೀವೇ ಜಡ್ಜು. ಏನ್ ತಿರ್ಕೊಡ್ತಿರೋ ಕೊಟ್ಬಿಡೋಣ. ಕೊಡ್ತೀನಿ. ಆರ್ಡರ್. ಐ ವಿಟ್ನೆಸ್ ತುಕಾಲಿ ರಾಮನ ಹೇಳಿಕೆ ಆಧಾರದ ಮೇಲೆ IPC ಸೆಕ್ಷನ್ 1999 ಪ್ರಕಾರ ನನಗೆ ನಡು ರೋಡಲ್ಲಿ ಚಪ್ಪಲಿಯಲ್ಲಿ ಹೊಡೆದ ಪಿಂಚನ ಎಫೆಡ್ ಜೊತೆಯಲ್ಲೇ ಇರಬೇಕೆಂದು ಸೆಷನ್ ಕೋರ್ಟ್ ಈ ಮೂಲಕ ತೀರ್ಪು ನೀಡಿರುತ್ತದೆ. ಬಾಬಾ ಹೋಗಲ್ಲ, ಬಿಡೋ ಕೈ. ಬಿಡಲ್ಲ. ತಗೋ, ನಮ್ದು ವಿರೋಧ ಪಕ್ಷ ಅಲ್ಲ, ವಿರೋಧ ಪಕ್ಷ. ನೋ ಬೈಟ್ ಎನಿ ಟೈಮ್ ಟೈಟು. ಬಿಡು ನನ್ನ. ಅವಳು ಗಂಡನ ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ತಿದ್ದೀನಿ. ನೀನು ಅಂದ್ರೆ ಅವಳ ಲಾಕ್ ಮಾಡಿ ನಿಂಗೆ ಅಡ್ಜಸ್ಟ್ಮೆಂಟ್ ಕೊಟ್ಬಿಡ್ತೀನಿ. ಈಗ ನನ್ನ ಬಿಟ್ಬಿಡು. ಮದುವೆ ಆಗಿರೋ ಅದೆಷ್ಟೋ ಹುಡುಗಿರು ನಿನ್ನಂತವ್ರು ಮಾಡೋ ಚಪ್ಪರ್ ಶೋಕಿಗಳಿಗೆ ಬಲೆ ಬಿದ್ದು ತಮ್ಮ ಹೆಂಡತನೇ ಕಳ್ಕೊತಾರೆ. ಹೆಂಡತಿ ಇಂಥವಳು ಅಂತ ಏನಾದ್ರೂ ಗಂಡನ ಗೊತ್ತಾದ್ರೆ ಅವ್ನು ನಿಜವಾಗ್ಲೂ ಅರೆ ಹುಚ್ಚಾಗೋಗ್ಬಿಡ್ತಾನೋ. ಬೇಡ. ನನ್ನ ಮದ್ವೆ ಆದ್ಮೇಲೆ ನನ್ನ ಜೊತೆ ನನ್ನ ಹೆಂಡತಿದ ಪ್ರೆಸಿಡೆಂಟ್ ಹೋಗು ಮೊದ್ಲೇ ನಿನ್ ಜೊತೆ ನೈಟ್ ಮಾಡ್ಕೊಂತ ಕಳ್ಸ್ಕೊಟ್ಬಿಡ್ತೀನಿ. ಈಗ ನಾನು ಬಿಟ್ಬಿಡು. ಭೂಮಿ ತೂಕಕ್ಕಿಂತ ಹೆಣ್ಣಿನ ಸಾನೇನೆ ದೊಡ್ಡದು. ಹೆದ್ದು ಹೊತ್ತು ಸಾಕಿ ಸಲಹುದರನ್ನೆಲ್ಲ ಬಿಟ್ಟು ಸಾವಿರಾರು ಕನಸುಗಳನ್ನ ಕಟ್ಕೊಂಡ್ಬರೋ ಯಾವುದೇ ಹುಡುಗಿಗೂ ನಿನ್ನಂತ ಅಯೋಗ್ಯ ಗಂಡ ಸಿಕ್ಕಿರಲಿ. But I am warning you seriously.
ಇನ್ನು ಮುಂದೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ನಿನ್ನ ಹೆಸರು ಕೇಳಿ ಬಂದರೆ ನನ್ನ ಎನ್ಕೌಂಟರ್ ಲಿಸ್ಟಲ್ಲಿ ಫಸ್ಟ್ ನೇಮ್ ನಿಂದಾಗಿದೆ. ಎಂತ ಕೆಲಸ ಆಗೋಯ್ತು ಸೂರ್ಯ. ಆಗಿದ್ದಾಗೋಯ್ತು ಸೂರ್ಯ. ಇಂಥ ಟೈಮಲ್ಲಿ ನೀ ಇಲ್ಲಿರೋದು ಅಷ್ಟು ಸೇಫ್ ಅಲ್ಲ. ನೀವಿಬ್ರು ಸ್ವಲ್ಪ ದಿವಸ ಈ ಊರು ಬಿಟ್ಟು ಬೇರೆ ಎಲ್ಲಾದರೂ ಹೋಗಿದ್ಬಿಡಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಗಿರಿ, ಅದು ಹೇಗೋ ಸಾಧ್ಯ? ನಿನ್ನನ್ನು ಬಿಟ್ಟು ನಾನು ಒಬ್ಬನೇ ಹೇಗೋ ಹೋಗ್ಲಿ? ನನ್ನ ಬಗ್ಗೆ ನೀನು ಟೆನ್ಷನ್ ತಗೋಬೇಡಕ್ಕೂ. ನಮ್ಮ ದೋಸ್ತಿಗೋಸ್ಕರ ಈ ನನ್ನ ದೋಸ್ತ ತೂರೋ ಗೋಲಿಗೆ ಎದೆಗೆ ಎದೆ ಕೊಟ್ಟಿರ್ತಾನಂತ ಚೆನ್ನಾಗಿ ಗೊತ್ತು. ಆದರೆ ಆ ACP ಗೊತ್ತು ಟ್ರಿಗರ್ಗೆ ನೀನು ಎಲ್ಲಿ ಬಲಿಯಾಗಿ ಹೋಗ್ಬಿಡ್ತೀವಿ ಭಯ ಆಗ್ತಾ ಇದೆ ಕಣೋ. ಏನ್ ಮಾಡೋದು ಇವಾಗ? ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಸೂರ್ಯ. ಆದಷ್ಟು ಬೇಗ ಹೊರಡಿ.